ಗಣೇಶ ಮೆರವಣಿಗೆ ವೇಳೆ ಪಟಾಕಿ ಹಚ್ಚುವ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ಮನಸ್ಥಿತಿ ಅಂತ. ಪಟಾಕಿ ಹಚ್ಚುವ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ಳೋದು ಏನ್ರಿ ಇವರೆಲ್ಲ. ಅಯ್ಯೋ, ಪರಿಶಿಷ್ಟ ಜಾತಿ ಹಾಗೂ ಸವರ್ಣೀಯರ ನಡುವೆ ಗಲಾಟೆ ಅಂತೆ. ಹೊಸಕೋಟೆ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪಟಾಕಿ ಸಿಡಿಸುವ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆ. ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಸವರ್ಣೀಯರು. ಹಲ್ಲೆ ಮಾಡಿದ ಸವರ್ಣೀಯರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿಯ ಮಂದಿ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಕಣ್ಣೂರು ಹಳ್ಳಿ ಗ್ರಾಮ. ಹರಸಾಹಸಪಟ್ಟು ಪ್ರತಿಭಟನಾಕಾರರ ಮನವೊಲಿಸುತ್ತಿದ್ದಾರೆ ಪೊಲೀಸರು. ಗಲಾಟೆ ಮಾಡ್ಕೊಳ್ಬೇಕಾದ್ರೆ ಅವ್ರು ಸವರ್ಣೀಯರ ಇವ್ರು ದಲಿತರಂತೆ ಯಾರು ನೋಡ್ಕೊಂಡಿರೋದಿಲ್ಲ. ಸುಮ್ಮನೆ ಕಿರಿಕ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದನ್ನ ಹುಡುಕ್ಬಿಟ್ಟು ಅವ್ರು ಯಾರು ಏನು ಯಾವ ಮಂದಿ ಅಂತ ಹುಡುಕ್ಬಿಟ್ಟು ಅವ್ರ ಮೇಲೆ ಹಾಕೋದು. ಈ ಕಡೆಗೆ ಈ ಗಲಾಟೆ. ಅಯ್ಯೋ, ಇವು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಜಾತಿ ಮೀರಿ ಆಚೆಗೆ ಹೋಗ್ಬೇಕು ಅಂದ್ರೆ ಜಾತಿಯನ್ನ ತಂದೇನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಸಮಾಜದ ಆಗ್ಬಿಟ್ಟಿದೆ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಅವರು ಸವರ್ಣೀಯರು ಇವರು ದಲಿತರು ಅನ್ನುವಂಥದ್ದು ಲೆಕ್ಕ ಇಟ್ಕೊಂಡಿರಲ್ಲ. ಸುಮ್ಮನೆ ಗಲಾಟೆ ಆಗಿರುತ್ತೆ. ಆಮೇಲೆ ಇದಕ್ಕೊಂದು ರೂಪುರೇಷೆ ಕೊಡೋಕ್ಕೆ ಅದು ಸವರ್ಣೀಯರು ಇವರು ದಲಿತರು ಅನ್ನುವಂಥ ಮಟ್ಟಕ್ಕೆ ಬಂದಂಗಿರುತ್ತೆ ಅಲ್ವಾ ಅಮರೇಶ್? ಅರುಣ್, ಖಂಡಿತವಾಗ್ಲೂ ದಲಿತ ಕಾಲೋನಿಯಲ್ಲಿ ಗಣಪತಿಯನ್ನ ಇಟ್ಟಿದ್ದು ಹೊಸಕೋಟೆ ತಾಲೂಕಿನ ಕಣ್ಣೂರಹಳ್ಳಿ ಗ್ರಾಮದಲ್ಲಿ. ಅಂದ್ರೆ ಗಣಪತಿ ವಿಸರ್ಜನೆಗೆ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸವರ್ಣೀಯರ ಬೀದಿಯಲ್ಲಿ ಪಟಾಕಿಯನ್ನ ಸಿಡಿಸ್ತಾರೆ. ಆ ಸಮಯದಲ್ಲಿ ಈ ಒಂದು ಗಲಾಟೆ ಆಗಿರುವಂತದ್ದು. ಅಂದ್ರೆ ಮೊದಲಿಗೆ ಸಣ್ಣ ಮಟ್ಟಕ್ಕೆ ಮಾತಿನ ಚಕಮಕಿ ಪ್ರಾರಂಭ ಆಗಿರುವಂತದ್ದು, ಕೊನೆಗೆ ಸಂಪೂರ್ಣವಾಗಿ ಒಂದು ಎರಡು ಗುಂಪುಗಳ ನಡುವೆ ಮಾರಾಮಾರಿ ಸಹ ಆಗಿರುವಂತದ್ದು. ಹಾಗಾಗಿ ಒಂದು ರೀತಿ ಈಗ ಕಣ್ಣೂರಹಳ್ಳಿ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ದಲಿತರು ಅಲ್ಲೇ ರಾತ್ರಿ ನಡು ರಸ್ತೆಯಲ್ಲೇ ಕೂತು ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು. ಈಗಾಗಲೇ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ 50ಕ್ಕೂ ಹೆಚ್ಚು ಜನರ ಮೇಲೆ ಈಗ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದೆ. ಜೊತೆಗೆ ಪ್ರತಿಭಟನೆ ಮಾಡ್ತಿದ್ದಂತಹ ದಲಿತ ಸಮುದಾಯವನ್ನು ಸಹ ಮನವೊಲಿಸಿ ಈಗ ಕಳಿಸಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಗಣೇಶ ವಿಚಾರ ಬಂದ್ರೆ ಸಾಕು, ಪ್ರತಿಯೊಂದು ಗ್ರಾಮದಲ್ಲೂ ಈ ರೀತಿ ಒಂದು ಸಣ್ಣ ವಿಚಾರವನ್ನ ದೊಡ್ಡ ಮಟ್ಟಕ್ಕೆ ಗುಂಪುಗಳ ನಡುವೆ ಮಾರಾಮಾರಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಒಂದ್ ಕಡೆಗೆ ಸರ್ಕಾರ ಈಗಾಗಲೇ ಎಲ್ಲ ಗಣಪತಿ ವಿಸರ್ಜನೆ ಮಾಡುವ ವೇಳೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೊಡಬೇಕು ಅಂತೇಳಿ ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆಗೆ ಅಲ್ಲಿ ಪೊಲೀಸರ ಲೋಪ ಆಗಿರೋ ಹಿನ್ನೆಲೆ ಈ ಒಂದು ದೊಡ್ಡ ಮಟ್ಟಕ್ಕೆ ಗಲಾಟೆ ಆಗಿದೆ. ಜೊತೆಗೆ ಜಾತಿ ನಿಂದನೆ ಪ್ರಕರಣವನ್ನು ಸಹ ದಾಖಲು ಮಾಡಿಕೊಂಡು ಈಗ ಒಂದು ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ದ್ವೇಷದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅರುಣ್. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.